My dear friends, my dear masters and my dear gods, ಭಾಳ ಸಮಯ ಆಗಿದೆ. ನಾ ಏನು ಜಾಸ್ತಿ ಸಮಯ ತೊಗೊಳಂಗಿಲ್ಲ ರೀ. ಈಗಾಗಲೇ ಎಲ್ಲದಕ್ಕಿಂತ ಮೊದಲು ಇಂಥ ಅನುಭವಿಗಳು, ಹಿರಿಯರು ಅವರೊಂದಿಗೆ ಈ ವೇದಿಕೆ ಹಂಚಿಕೊಳ್ಳುವಂತಹ ಒಂದು ಸೌಭಾಗ್ಯ ನನಗೆ ಸಿಕ್ಕಿದ್ದು ಬಹಳ ಸಂತಸದ ವಿಷಯ. ಮಹಿಳಾ ದಾನ ಮಹಾಚಕ್ರ ಒಂದು ವಚನ ಧ್ಯಾನ ಮಹಾಸಂಗಮ, ಈ ಒಂದು ಮಹಾಸಂಗಮದಲ್ಲಿ ತಾವು ಸುದೀರ್ಘವಾಗಿ 3 ದಿವಸಗಳ ಕಾಲ ಹಲವಾರು ವಿಷಯ ತಿಳ್ಕೊಂಡಿದ್ದೀರಿ. ವಿದ್ಯಾರ್ಥಿ ಜೀವನಕ್ಕೆ ಧ್ಯಾನ ಯಾಕೆ ಅವಶ್ಯಕತೆ ಐತಿ ಅನ್ನೋದ ಒಂದಷ್ಟು ಪಾಯಿಂಟ್ಸನ್ನು ಮೆನ್ಷನ್ ಮಾಡ್ತೀನಿ ರೀ. ಯಾಕಂದ್ರೆ ನಾನು ವಿದ್ಯಾರ್ಥಿಯಾಗಿದ್ದಾಗಲೇ ಧ್ಯಾನ ಸಿಕ್ಕಿದ್ದು. ಹಾಗಾಗಿ ಒಂದಷ್ಟು ವಿಚಾರಗಳನ್ನ ತಮ್ಮೊಟ್ಟಿಗೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಬಹುಶಃ ಮನಸ್ಸು ಬೆಳೆಯುವಂಥ ಒಂದು ಸುಸಮಯ ಯಾವುದಾದ್ರೂ ಇತ್ತಪ್ಪ ಅಂತಂದ್ರೆ ಅದು ಬಾಲ್ಯಾವಸ್ಥೆ. ಶರೀರ, ಮನಸ್ಸು, ಬುದ್ಧಿ ಈ 3 ಸರಿಯಾಗಿ ಬೆಳೆಯುವಂಥ ವಯಸ್ಸು ಯಾವುದಾರು ಇತ್ತಪ್ಪ ಅಂದ್ರೆ ಅದು ಬಾಲ್ಯಾವಸ್ಥೆ, ಅದು ವಿದ್ಯಾರ್ಥಿಯ ದೆಸೆ ಅಂತ ಹೇಳ್ಬೋದು. ಅದ್ರಾಗೂ ವಿದ್ಯಾರ್ಥಿ ಅಂತಂದ್ರೆ ಕಲಿಯೋದ್ರಿ. ವಿದ್ಯಾರ್ಥಿ ಶಬ್ದದ ಅರ್ಥನೇ ಕಲಿಯೋದು. ನಾವು ಒಂದು ಮಗುವಿಗೆ ಸರಿಯಾಗಿ ದೇಹ ಪೋಷಣೆ ಮಾಡ್ಬೋದ್ರಿ, ಒಳ್ಳೆ ಊಟ ಕೊಡ್ಬೋದು, ಒಳ್ಳೆ ಬಟ್ಟೆ ಕೊಡ್ಬೋದು. ಆದರೆ ಸರಿಯಾದ ಮನಸ್ಸನ್ನು ಕೊಡಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಮನಸ್ಸು ತನ್ನ ಸ್ವಭಾವಕ್ಕೆ ಅನುಸಾರವಾಗಿ ಬೆಳೀತಾ ಇರ್ತದೆ ರೀ. ತನ್ನ ಸುತ್ತಮುತ್ತಲ ಇರುವಂಥ ಪರಿಸರಕ್ಕೆ ಅನುಸಾರವಾಗಿ ಬೆಳೀತಾ ಇರ್ತದೆ. ಬುದ್ಧಿ ಕೂಡ ಹಾಗೆ. ಹಾಗಾಗಿ ಬಾಲ್ಯಾವಸ್ಥೆಯಲ್ಲಿಯೇ ನಾವು ಮಕ್ಕಳಿಗೆ ಧ್ಯಾನವನ್ನು ಕೊಡಬೇಕು ಅನ್ನೋದನ್ನು ಪಿತಾಮಹ ಪತ್ರಿಜಿಯವರು ಸಾರಿ ಹೇಳಿದರು. ವಿದ್ಯಾರ್ಥಿ ಜೀವನಕ್ಕೆ ಧ್ಯಾನ ಬಹಳಷ್ಟು ಅಗತ್ಯ ಅದ ಅಂತೇಳಿ. ಸಾಮಾನ್ಯವಾಗಿ ನಾವು ವಿದ್ಯಾರ್ಥಿಗಳಿಗೆ ಪ್ರೆಷರ್ ಜಾಸ್ತಿ ಹಾಕ್ತೀವಿ ರೀ. ಒಳ್ಳೆ ಮಾರ್ಕ್ಸ್ ಬರಬೇಕು, ನೀನು ಫಸ್ಟ್ ರ್ಯಾಂಕ ಬರಬೇಕು, ನಿನಗಿಂತ ಅವ್ರು ಹೆಚ್ಚು ಮಾರ್ಕ್ಸ್ ತೊಗೊಂಡವರು, ಜಾಸ್ತಿ ಪ್ರೆಷರ್ ಇರ್ತೈತೆ ರೀ ವಿದ್ಯಾರ್ಥಿಗಳಿಗೆ. ಇಷ್ಟೆಲ್ಲ ಒತ್ತಡದ ಮಧ್ಯೆ ಅವರು ಓದಿ ಎಕ್ಸಾಮ್ ಬರೆಯೋಕೆ ಟೈಮ್ ಬರೋ ತನಕ ಸುಸ್ತಾಗಿಬಿಟ್ಟಿರ್ತಾರೆ ರೀ. ಇನ್ನೇನು ಕ್ವಶನ್ ಪೇಪರ್ ಕೈಯಾಗಿ ಬರಬೇಕು, ಅವರಲ್ಲಿ ನಡ್ಕ ಶುರು ಆಗಿರ್ತದೆ, ಧೈರ್ಯ ಹೊರಟೋಗಿರ್ತದೆ ರೀ, ಆತ್ಮಸ್ಥೈರ್ಯ ಹೋಗಿರ್ತದೆ, ಸ್ಥಿರತೆ ಅನ್ನೋದು ಹೋಗಿರ್ತದೆ ರೀ. ಇದೆಲ್ಲವನ್ನ ಯಾವುದು ತುಂಬಿಕೊಡ್ತದಪ್ಪ ಅಂತಂದ್ರೆ ಧ್ಯಾನ ಅನ್ನೋದು ತುಂಬಿಕೊಡ್ತದೆ ರೀ. ಧ್ಯಾನಾವಸ್ಥೆಯಲ್ಲಿ ಮೆದುಳಿನ ಸಮಗ್ರ ಬೆಳವಣಿಗೆ ಅನ್ನೋದು ಆಗ್ತದೆ ರೀ. ಹಾಗಾಗಿನೇ ಮಕ್ಕಳಿದ್ದಾಗಲೇ ಧ್ಯಾನ ಕೊಡಬೇಕು ಅಂತ ಹೇಳ್ತಾರೆ ರೀ. ಈಗ ನೋಡ್ರಿ, ನಾವೆಲ್ಲರೂ ಧ್ಯಾನ ಕಲ್ತೀವಿ. 20 ವರ್ಷಕ್ಕೋ 25 ವರ್ಷಕ್ಕೋ 50 40 ಹೀಗೆ ನಾವು ವಯಸ್ಸಿಗೆ ಅನುಗುಣವಾಗಿ ಧ್ಯಾನ ಕಲ್ತೀವಿ ರೀ. ಸಾಕಷ್ಟು ಗೊಂದಲ ಆದವ್ರು ನಮ್ಗೆ, ಯಾಕೆ ಇದು ಯಾವ್ದು ಸರಿ ಯಾವ್ದು ತಪ್ಪು, ಇದನ್ನು ಮಾಡ್ರೆ ಇಲ್ಲೇ ಹೋಗ್ತೀವನ, ನಮ್ಗೆ ಹಿಂಗೆ ಆಗತ್ತಲ್ಲ, ಇಷ್ಟೆಲ್ಲ ಕ್ವೆಶನ್ಸ್ ಅದಾವೆ. ಅದೇ ಬಾಲ್ಯಾವಸ್ಥೆಯಲ್ಲಿ ನಾವು ಮಕ್ಕಳಿಗೆ ಧ್ಯಾನ ಕೊಟ್ಟಿವಪ್ಪ ಅಂತಂದ್ರೆ ಹೌದು ಇದು ಸರಿಯಾದ ಅನುಭವ, ನಾನು ಹೀಗೆ ಹೋಗಬೇಕು, ಇದೇ ದಾರಿಯಲ್ಲಿ ಹೋದರೆ ನಾನು ಸುಲಭವಾಗಿ ತಲುಪ್ತೀನಿ. ಮಾಸ್ಟರ್ಸ್, ಸಮಗ್ರ ಜೀವನವನ್ನು ಸರಿಯಾಗಿ ಬದುಕುವಂತಹ ಒಂದು ವಿದ್ಯೆಯನ್ನು ಯಾವುದು ಕೊಡ್ತೈತಪ್ಪ ಅಂತಂದ್ರೆ ಆನಾಪಾನಸತಿ ಧ್ಯಾನ. ವಿಶ್ವಮಯ ಪ್ರಾಣಶಕ್ತಿ ಹೇರಳವಾಗೈತಿ ನಮ್ಮ ಸುತ್ತಮುತ್ತ. ಪ್ರಾಣಾಯಾಮಂ ಪ್ರತ್ಯಾಹಾರಂ ನಿತ್ಯಾನಿತ್ಯ ವಿವೇಕ ವಿಚಾರಂ ಭಜಗೋವಿಂದಮ್ನಲ್ಲಿ ಹೇಳ್ತಾರೆ ರೀ. ಸುತ್ತಮುತ್ತಲ ಸಾಕಷ್ಟು ಎನರ್ಜಿ ಐತ್ರಿ. ಆ ಎನರ್ಜಿಯನ್ನು ನಮ್ಮ ಶರೀರದ ಒಳಗಡೆ ತಗೊಳ್ಳೋ ಥರ ಮಕ್ಕಳಿಗೆ ನಾವು ಪ್ರೋತ್ಸಾಹ ಮಾಡಬೇಕು. ಒಂದು ಸಣ್ಣ ಕತೆ ಐತ್ರಿ, ನಂಗೆ ಕತೆ ಹೇಳೋದಂದ್ರೆ ಭಾಳ ಇಷ್ಟ. ನಾವೇನು ಮಾಡ್ತೀವಲ್ಲ ಅದನ್ನು ಮಕ್ಕಳು ಮಾಡ್ತಾರೆ ರೀ. ತಂದೆ ತಾಯಿ ಏನು ಮಾಡ್ತಾರಲ್ಲ ಅದನ್ನು ಮಕ್ಕಳು ಮಾಡ್ತಾರೆ. ಒಬ್ಬ ತಾಯಿ ಇದ್ಲಂತ್ರಿ, ಆ ತಾಯಿಗೆ 4 ಜನ ಮಕ್ಕಳಿದ್ರಂತ್ರಿ. ಮಕ್ಕಳು ಸಣ್ಣ ಇದ್ದು ಅಂತ್ರಿ. ಮಕ್ಕಳು ಅವು ಒಂಥರ ನಡೀತಿದ್ವು ಅಂತ್ರಿ. ಅವಕ್ಕೆ ಸರಿಯಾಗಿ ನಡೆಯಕ್ಕೆ ಬರ್ತಿರ್ಲಿಲ್ಲ ಅಂತ, ನೇರವಾಗಿ ಸೀದಾ ನಡೆಯಕ್ಕೆ ಬರ್ತಿರ್ಲಿಲ್ಲಂತ್ರಿ. ಅವು ಅಡ್ಡಾಡಿ ಹೋಗ್ತಿದ್ವು ಅಂತ್ರಿ ಮಕ್ಕಳು. ಈ ರೀತಿ ನಾವು ಹಿಂಗೆ ನೇರವಾಗಿ ನಡೀತೀವಲ್ಲ, ಈ ರೀತಿ ನಡೆಯಕ್ಕೆ ಬರ್ತಿರ್ಲಿಲ್ಲ ಅಂತ ಅಡ್ಡಾಡಿ ಹೋಗ್ತಿದ್ವು ಅಂತ್ರಿ ಅವು. ತಾಯಿ ದಿನಾಲು ನೋಡ್ತಾಳಂತ್ರಿ, ಏನು ನನ್ನ ಮಕ್ಕಳು ಹಿಂಗೆ ಅಡ್ಡಾಡು ಹೊಂಟವಲ್ಲ, ಸೀದಾ ನಡಿವಲ್ವಲ್ಲ. ಒಂದು ದಿವ್ಸ ಕೇಳ್ತಾಳ್ರಿಕಿ ಮಕ್ಕಳಿಗೆ, ಅಲ್ರು ಸೀದಾ ನಡೆಯಕ್ಕೆ ಬರೋಂಗಿಲ್ಲ ನಿಮ್ಗೆ, ಹಿಂಗ್ಯಾಕೆ ಅಡ್ಡಾಡು ಹೊಂಟರಿ, ಅಡ್ಡಾಡಿ ನಡೀತೀರಿ ಅಂತಾರಂತ. ಇಲ್ಲ, ನಮ್ಗೆ ನಡೆಯಕ್ಕೆ ಬರೋದು ಹಿಂಗವ, ಹಂಗಲ್ಲ ಸೀದಾ ನಡಿಬೇಕು ಅಂತ ಹೇಳ್ತಾಳೆ. ಹಾಗಾದ್ರೆ ನೀನು ನಡು ತೋರಿಸುವ ಅಂತ ಹೇಳ್ತಾರೆ ರೀ. ಅವು ಮಕ್ಕಳು ತಾಯಿಗೆ ಹೇಳ್ತಾವಂತ್ರಿ, ನೀವು ಒಂದು ಸಾರಿ ನಡುದು ತೋರಿಸುವ ಅಂತ ಹೇಳ್ತಾವಂತ್ರಿ.
ಆಗ ತಾಯಿ ನಡ್ಯಾಕ ಶುರು ಮಾಡ್ತಾಳಂತ, ಆಕಿನೂ ಸಹಿತ ಅಡ್ಡಡ್ಡ ಹೋಗ್ತಾಳಂತ. ಆ ತಾಯಿ ಬೇರೆ ಅವಲ್ರಿ, ಸಮುದ್ರದಲ್ಲಿರುವಂಥ ಏಡಿ ಎಲ್ಲರೂ ನೋಡಿರಲ್ಲ, ಏಡಿ ಅಡ್ಡಾಡ್ ಹೋಗ್ತಾವಿಲ್ರಿ. ಮಕ್ಕಳು ತಾಯಿಯನ್ನು ನೋಡಿರ್ತಾವ, ತಾಯಿ ಅಡ್ಡಾಡ್ ಹೋಗ್ತಿರ್ತಾಳು, ಆಕಿನ ನೋಡಿ ಅವು ಅಡ್ಡಾಡ ಹೋಗ್ತಿರ್ತಾವೆ. ಹಂಗೆ ನಾವೇನು ಮಾಡ್ತೀವಲ್ಲ ಮಾಸ್ಟರ್ಸ್, ಅದನ್ನು ಮಕ್ಕಳು ಗಮನಿಸ್ತಾ ಇರ್ತಾರೆ. ನಾವು ಮಾತಾಡೋದನ್ನು, ನಾವು ಮಾಡುವಂಥ ಕೆಲಸವನ್ನು, ನಮ್ಮ ಆಲೋಚನಾ ರೀತಿಯನ್ನು ಕೂಡ ಅವರು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ವಿದ್ಯಾರ್ಥಿ ಜೀವನ ಅನ್ನೋದು ಭಾಳ ಸೂಕ್ಷ್ಮವಾದಂಥ ಸ್ಥಿತಿ. ಬಹಳಷ್ಟು ತಾಯಂದರು ಈ ವಚನ ಧ್ಯಾನ ಮಹಾಸಂಗಮಕ್ಕೆ ತಮ್ಮ ಮಕ್ಕಳನ್ನು ಕೂಡ ಕರ್ಕೊಂಬಂದಿದ್ರು. ಭಾಳ ಖುಷಿ ವಿಷಯ. ಯಾಕಂದ್ರೆ ನಮ್ಮ ಸನಾತನ ಸಂಸ್ಕೃತಿ ಹೇಳೋದು ಅದನ್ನೇ ರೀ, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಜೀವನದ ಆರಂಭದಲ್ಲಿನ ಆಧ್ಯಾತ್ಮ ಅನ್ನೋದು ಸಿಗಬೇಕು ಪ್ರತಿಯೊಬ್ಬ ಮನುಷ್ಯನಿಗೆ. ಹಂಗಿದ್ದಾಗ ಕನ್ಫ್ಯೂಷನ್ ಇರಂಗಿಲ್ಲ ರೀ. ಡೈರೆಕ್ಟ್ ಟಿಕೆಟ್ ತೊಗೊಂಡು ನಮ್ಮ ಊರಿಗೆ ಆರಾಮಾಗಿ ಹೋಗ್ಬೋದು. ಕನ್ಫ್ಯೂಷನ್ ಇತ್ತಪ್ಪ, ಇಲ್ಲಿಂದ ಕೂಡಲ ಸಮಯಕ್ಕೆ ಹೋಗೋದು ನಮ್ಗೆ ಗೊತ್ತಿಲ್ಲ. ಎಷ್ಟು ಮಂದಿ ಕೇಳೋರದಿರಿ ನೀವು, ಮಾಹಿತಿ ಏನೂ ಗೊತ್ತಿಲ್ಲ, ಓದಕ್ಕೆ ಬರೋಂಗಿಲ್ಲ, ಬರೆಯೋಕೆ ಬರೋಂಗಿಲ್ಲ, ಏನೂ ಗೊತ್ತಿಲ್ಲ. ಎಷ್ಟು ಮಂದಿನ ಕೇಳೋರದಿರಿ, ಯಾರಾದ್ರೂ ಒಬ್ಬ ಸಹಾಯಕ್ಕೆ ಬೇಕಾಗ್ತಾರೋ. ಹಂಗೆ ಇದು ಒಂದೆರಡು ಜೀವನದ ಪಯಣ ಅಲ್ಲ, ಒಂದೆರಡು ದಿವಸದ, ಇದು ಸಮಗ್ರ ಜೀವನ. ಈ ಸಮಗ್ರ ಜೀವನ ಸರಿಯಾದ ರೀತಿಯಲ್ಲಿರಬೇಕು, ಆನಂದದಾಯಕವಾಗಿರಬೇಕು ಅಂತಂದ್ರೆ ಮಕ್ಕಳಿಗೆ ಬಾಲ್ಯಾವಸ್ಥೆಯಲ್ಲಿ ಮಕ್ಕಳಿಗೆ ಧ್ಯಾನಾಭ್ಯಾಸವನ್ನು ಕೊಡಬೇಕು. ಸಮಗ್ರವಾದ ಬೌದ್ಧಿಕ ಮಟ್ಟ ಅವರಲ್ಲಿ ಬೆಳವಣಿಗೆ ಆಗಬೇಕು, ಆತ್ಮಸ್ಥೈರ್ಯ ಬರಬೇಕು ಅಂತಂದರೆ ನಾವು ಮಕ್ಕಳಿಗೆ ಧ್ಯಾನಾಭ್ಯಾಸ ಕೊಡಬೇಕು. ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಧ್ಯಾನ ಭಾಳ ಅಂದ್ರೆ ಭಾಳ ಅನುಕೂಲ ಆಗ್ತದೆ ರೀ. ಅದಕ್ಕೊಂದು ಜೀವಂತ ಉದಾಹರಣೆ ನಾನು ಅಂತ ಹೇಳ್ಬೋದು. ಯಾಕಂದ್ರೆ ನಾನು ಫಸ್ಟ್ PUC ಓದ್ತಾ ಇರ್ಬೇಕಾದ್ರೆ ನನಗೆ ಧ್ಯಾನ ಸಿಕ್ಕಿದ್ರಿ. ಹೆಂಗಿತ್ತಪ್ಪ ನನ್ನ ಸ್ಥಿತಿ ಅಂತಂದ್ರೆ, ಓದಿದ್ದು ಯಾವುದೋ ಸರಿಯಾಗಿ ನೆನಪಿರ್ತಿರ್ಲಿಲ್ಲ, ಹ್ಯಾಂಡ್ ರೈಟಿಂಗ್ ಸರಿ ಆಗ್ತಿರ್ಲಿಲ್ಲ ರೀ, ಒಳಗೆ ಭಾಳ ಭಯ ಇರ್ತಿತ್ತು, ನಾ ಪಾಸ್ ಆಗ್ತೀನೋ ಇಲ್ಲೋ, ಇಷ್ಟೆಲ್ಲ ಗೊಂದಲ ಮಧ್ಯೆ ಇರ್ತಾಯಿದ್ದೀರಿ. ನಿರಂತರವಾಗಿ ಧ್ಯಾನ ಅಭ್ಯಾಸ ಮಾಡ್ತಾ ಬಂದಿರಿ. 2006 ಧ್ಯಾನ ಸಿಕ್ಕಿದ್ದು, ಅಲ್ಲಿಂದ ಇಲ್ಲಿ ತನಕ ನಿರಂತರ ಧ್ಯಾನ ಅಭ್ಯಾಸದಾಗತ್ತೀನಿ ರೀ. ಇವತ್ತು ನಿಮ್ಮ ಮುಂದೆ ಬಂದು ನಿಂತ್ಕೊಂಡು ಮಾತಾಡತ್ತೇನಪ್ಪ ಅಂತಂದ್ರೆ ಅದಕ್ಕೆ ಒಂದೇ ಒಂದು ಕಾರಣ ಯಾವುದಂದ್ರೆ ಧ್ಯಾನ ರೀ. ಸೊ ಒಬ್ಬ ವಿದ್ಯಾರ್ಥಿ ಧ್ಯಾನ ಮಾಡಿದ್ರೆ ಒಂದು ಹಂತಕ್ಕೆ ತಲುಪ್ತಾರೆ. ಪ್ರಥಮ ದಿವಸದಲ್ಲಿನ ಗಂಗಾ ಮಾತಾ ಅಮ್ಮವರು ಹೇಳಿದ್ರಿ, ಬಸವಣ್ಣವರು 8ನೇ ವರ್ಷದಲ್ಲಿ ಇದ್ದಾಗಲೇ ಧ್ಯಾನ ಅಭ್ಯಾಸ ಧ್ಯಾನ ಮಾಡ್ತಾಯಿದ್ರು ಮಾಸ್ಟರ್ಸ್. ಆ ಒಂದು ಬಾಲ್ಯಾವಸ್ಥೆಯಲ್ಲಿದ್ದಂಥ ಬಸವಣ್ಣ ಧ್ಯಾನಾಭ್ಯಾಸ ಮಾಡಿದಂತಹ ಜಾಗರಿದು ನೋಡ್ರಿ. ವಿದ್ಯಾರ್ಥಿ ಇದ್ದಾಗಲೇ ಧ್ಯಾನ ಮಾಡಿದ್ದಕ್ಕನ ಇವತ್ತು ಈ ವೇದಿಕೆಯಲ್ಲಿ ಧ್ಯಾನದ ಮಾಹಿತಿ ಇಡೀ ಪ್ರಪಂಚಕ್ಕೆ ಹೋಗ್ತಾ ಇದ್ದೀರಿ. ಇಷ್ಟು ಸಾಕಲ್ರಿ ಉದಾಹರಣೆ. ಒಬ್ಬ ವಿದ್ಯಾರ್ಥಿ ಧ್ಯಾನ ಮಾಡಿದರೆ ಏನಾಗ್ತತಿ ಅನ್ನೋದಕ್ಕೆ ಈ ವೇದಿಕೆ ಸಾಕಲ್ವಾ ಮಾಸ್ಟರ್ಸ್? ನಮ್ಮ ಮಕ್ಕಳು ಬರೀ ಇತಿಹಾಸ ಓದ್ಕೊಂತ ಹೋಗೋದಾಗಬಾರ್ದ್ರಿ. ಬರೀ ಇತಿಹಾಸ ಎಷ್ಟು ದಿವಸ ಓದೋದ್ರಿ? ಇತಿಹಾಸವನ್ನು ಸೃಷ್ಟಿ ಮಾಡೋರಾಗಬೇಕು. ನಮ್ಮ ಮಕ್ಕಳು ಇತಿಹಾಸವನ್ನು ಸೃಷ್ಟಿ ಮಾಡೋರಾಗಬೇಕು. ಹಾಗೇನೆ ಧ್ಯಾನ ಸಣ್ಣ ವಯಸ್ಸಿಗೆ ಯಾಕಪ್ಪ ಆ ವಿಚಾರ ಒಟ್ಟ ತಲೆ ಅಂತ ತೆಗೆದು ಬಿಡ್ರಿ. ಸಣ್ಣ ವಯಸ್ಸಿನಾಗ ಏನು ಹಿಡ್ಕೋತಿರ್ಲಿ ಅದು ಫಿಕ್ಸ್ ರೀ. 20 ವರ್ಷ ದಾಟಿತು ಅಂದರೆ ನೀವು ಹೊಸ ವಿಷಯ ಯಾವ ತಲೆಯಾಗ ಹೋಗಂಗ ಇಲ್ರಿ. ಅವು ಅದ್ಯಾಕೆ ಹಂಗೆ ಇದ್ಯಾಕೆ ಹಿಂಗೆ ಕ್ವಶನ್ ಮಾಡೇ ತೊಗೊಳಿದ್ರಿ, ಎಲ್ಲ ಒಳಗೆ ಎಲ್ಲ ಸ್ಕ್ಯಾನಿಂಗ್ ಮಾಡೇ ತೊಗೊಳ್ಳೋದು. ಸೊ ಹಾಗಾಗಿ ಮಾಸ್ಟರ್ಸ್, ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಅವರಲ್ಲಿ ಒಂದು ಕೌಶಲ್ಯತೆ ಬರ್ತದೆ ರೀ. ಇನ್ನಷ್ಟು ಓದಬೇಕು, ಕ್ಷಮತೆ ಬರ್ತದೆ ರೀ. ಎಸ್ಪೆಷಲಿ ಧ್ಯಾನದಿಂದ ಧೈರ್ಯ ಬರ್ತದೆ ರೀ ವಿದ್ಯಾರ್ಥಿಗಳಿಗೆ. ಅವ್ರು ಏನು ಮಾಡಬೇಕು ಅಂದ್ಕೊಂಡಿರ್ತಾರಲ್ಲ ಆ ಗುರಿಯ ಸಾಧನೆ ಕಡೆಗೆ ಫೋಕಸ್ ಆಗಿರ್ತಾರೆ ರೀ. ಡಿಸ್ಟರ್ಬ್ ಆಗಂಗಿಲ್ಲ. ನಾವೆಲ್ಲ ಕೊಡ್ಬೋದು, ಟ್ಯೂಷನ್ಸ್ ಕೊಡ್ಬೋದು, ಎಲ್ಲ ಕೊಡ್ಬೋದು, ಬಟ್ ಆತ್ಮಸ್ಥೈರ್ಯವನ್ನು ಯಾರೂ ಕೊಡೋಕ್ಕಾಗಂಗಿಲ್ಲ ರೀ. ಅದು ಎಲ್ಲೇ ರೂಪಾಯಿ ಕೊಟ್ಟು ಕೊಂಡ್ಕೋತೀಪ್ಪ ಅಂದ್ರೆ ಅದು ಆಗಂಗಿಲ್ಲ. ಆತ್ಮಸ್ಥೈರ್ಯ ಯಾರಿಗಾರ ಸಿಕ್ಕತ್ತೇನು ರೀ? 1 kg ಆತ್ಮಸ್ಥೈರ್ಯ ಕೊಡ್ರಿ ಅಂತ ಹೇಳ್ರಿ ಅಂಗಡಿಯಾಗ ಕೊಡ್ತಾರನ್ರಿ? ಕೊಡಂಗಿಲ್ಲ. ಸಿಂಪಲ್ ನೋಡ್ರಿ, ಪತ್ರಿಜಿ ಸರ್ ಅವರು ಎಷ್ಟು ಸರಳವಾದದನ್ನು ಕೊಟ್ಟರು. ಬರೀ ಉಸಿರಾಟ ಕಡೆ ಗಮನ ಕೊಡ್ರಿ, ನಿಮಗೆಲ್ಲ ಸಿಗ್ತೈತೆ ಅಂತ ಹೇಳ್ತಾರೋ. ನಮ್ಮೊಳಗೆ ಎಲ್ಲ ಐತಿ, ಅದು ಹೆಚ್ಚಾಗ್ತೈತೆ ರೀ. ಈಗಷ್ಟೇ ಸರ್ ಅವರು ಭಾಳ ಸುಂದರವಾಗಿ ಹೇಳಿದರು ಮನಸ್ಸಿನ ಬಗ್ಗೆ. ಮನಸ್ಸು ಕುಂಟಾಕ್ ಬಿಡಂಗಿಲ್ಲ. ಅದು ಇಲ್ಲೇ ಕುಂತಿದ್ದೀವ್ರಿ ನಾವು, ಆದರೆ ಹೊರಗೆಲ್ಲ ತಿರುಗಾಡಿ ಬರ್ಲತ್ತಿದ್ದೀವಿ. ಆದ್ರೆ ಪ್ರಸ್ತುತ ಈ ವೇದಿಕೆಯಲ್ಲಿ ಕುಂತಂಥವ್ರು ಯಾರೂ ಆಗಿಲ್ಲ. ಯಾಕಂದ್ರೆ ತಾವೆಲ್ಲರೂ ಕೂಡ ಮನಸ್ಸನ್ನು ಗೆದ್ದಂತಹ ಮಹನೀಯರು. ಹಾಗಾಗಿ ಮನಸ್ಸನ್ನೋದನ್ನು ಒಂದು ಮಹಾಶಕ್ತಿಯಾಗಿ ಪರಿವರ್ತನೆ ಮಾಡಬೇಕು. ಆಗ ಒಬ್ಬ ವಿದ್ಯಾರ್ಥಿ
ಪರಿಪೂರ್ಣವಾದ ಜೀವನವನ್ನು ಜೀವಿಸಲಿಕ್ಕೆ ಸಾಧ್ಯ ಆಗ್ತದೆ ರೀ. ಮಾಸ್ಟರ್ಸ್, ನಮ್ಮ ಜೀವನದ ಆಗು ಹೋಗುಗಳಿರಲಿ ಅಥವಾ ಕಷ್ಟ ಸುಖಗಳೇ ಇರಲಿ, ಯಾರು ಬಂದು ನಮಗೆ ಸಹಾಯ ಮಾಡ್ತಾರೋ, ಯಾವುದೋ ಶಕ್ತಿ ಬಂದು ನಮ್ಮನ್ನು ಕಾಯ್ತೈತಿ, ಇಲ್ಲ. ಸಿದ್ದೇಶ್ವರ ಅಪ್ಪಾಜಿಯವರು ಒಂದು ಕಡೆ ಪ್ರವಚನದಾಗ ಒಂದು ಕತೆ ಹೇಳ್ಯಾರ, ಭಾಳ ಚಂದ ಐತ್ರಿ. ಅದು ಸಾಂದರ್ಭಿಕವಾಗಿ ಐತಿದೆ, ಅನ್ಯತಾ ಭಾವಿಸ್ಬಾರ್ದು. ಆ ಕಥೆಯನ್ನು ಹೇಳಿಕ್ಕೆ ಇಷ್ಟಪಡ್ತೀನಿ ರೀ. ಭಾಳ ಕಷ್ಟ ಐತಿ ಅಂತ ನಾವು ಏನು ಮಾಡ್ತೀವಿ ರೀ, ದೇವಸ್ಥಾನಗಳಿಗೆ ಹೋಗಿ ಕಷ್ಟ ಬಂದ್ರೆ ದೇವರನ್ನ ನೆನೆಸ್ಕೋತೀವಿ ರೀ, ಹೌದಿಲ್ಲ ರೀ. ಶ್ರೀರಾಮಚಂದ್ರನ ದೇವಸ್ಥಾನಕ್ಕೆ ಹೋಗ್ತೀವಿ. ಶ್ರೀರಾಮಚಂದ್ರ ಭಾಳ ಕಷ್ಟ ಐತಿಪ್ಪ ನನ್ನ ಜೀವನದಾಗ, ಏನು ಮಾಡೋದು, ದುಃಖ ಪಟ್ಕೊಂಡು ಅವ್ರ ಹತ್ರ ಹೋಗ್ತೀವಿ. ಆವಾಗ ಶ್ರೀರಾಮಚಂದ್ರ ಹೇಳ್ತಾರೆ ರೀ, ನನಗಿಂತ ನೀನು ಆರಾಮದಿಲ್ಲೋ ಅಂತಾರೆ ರೀ ಅವರು. ಅದು ಹೆಂಗೆ ಅಂತಾರೆ ಇವರು. ಏನು ಮಾಡೋದು, 14 ವರ್ಷ ಕಾಡಿಗೆ ಕಳಿಸ್ಬಿಟ್ಟಾರೆ ನನ್ನ, ಅರಮನೆ ಒಳಗೆ ಜನ್ಮ ತಗೊಂಡು, ಆದ್ರೆ 14 ವರ್ಷ ವನವಾಸ ಅನುಭವಿಸ್ಬೇಕಾಯ್ತು, ನನಗಿಂತ ನೀನು ಆರಾಮದಿಪ್ಪ ಅಂತಾರಂತ್ರಿ ಶ್ರೀರಾಮಚಂದ್ರ. ಇನ್ನೊಬ್ಬರು ದೇವರು ಹನುಮಾಪ್ರಿ, ಒಬ್ಬ ಮದುವೆ ಆಗದೇ ಇರುವಂಥ ಯುವಕ ಹನುಮಪ್ಪಗೆ ಹೋಗಿ ಕೇಳ್ತಾನಂತ್ರಿ, ಆಂಜನೇಯ ಸ್ವಾಮಿ ನನಗಿನ್ನೂ ಮದುವೆ ಆಗಿಲ್ಲ, ನಂಗೊಂದು ಸ್ವಲ್ಪ ಏನರ ವರ ಕೊಡ್ರಿ ಅಂತ ಕೇಳ್ತಾರಂತ. ಅವಾಗ ಅವ್ರು ಹೇಳ್ತಾರಂತ, ನನಗಿಂತ ನೀನು ಭಾಳ ಆರಾಮದಿಪ್ಪ ಅಂತಾರಂತ್ರಿ. ಅವಾಗ ಅದು ಹೆಂಗ್ರಿ ಅಂತಾರಂತ್ರಿ ಅವರು. ನೋಡಿ, ನಾ ಇಟ್ಕೊಂಡಿದ್ದು ಬೆಟ್ಟ ನನ್ನ ಕೈ ಒಳಗೈತಿ, ನಂದ ಇನ್ನೂ ಮದುವೆ ಇಲ್ಲ, ಇನ್ನು ನಿನಗೆ ಹೆಂಗೆ ವರ ಕೊಡಲಿ ಅಂತಾರಂತವ್ರು. ಹಂಗೆ ಮಾಸ್ಟರ್ಸ್, ನಮ್ಮ ಜೀವನದಲ್ಲಿ ಒಳ್ಳೆಯ ಸಮಯವನ್ನು ತರೋರು ಕೊಡೋರು ಯಾರೂ ಅಲ್ಲ, ನಮ್ಮ ಜೀವನವನ್ನು ಸುಧಾರಿಸಿಕೊಳ್ಳೋರು ನಾವೇ. ಅದು ಎಲ್ಲಿಂದ ಆರಂಭ ಆಗಬೇಕಪ್ಪ, ಬಾಲ್ಯಾವಸ್ಥೆಯಿಂದನೇ ಆರಂಭ ಆಗಬೇಕು. ಧ್ಯಾನ ಎಷ್ಟು ಮುಖ್ಯ ಐತಿ ಅಂತಂದ್ರೆ, ಒಂದು ಬೀಜವನ್ನು ನಾವು ನೆಲಕ್ಕೆ ಹಾಕಿ ಬರೀ ಗೊಬ್ಬರ ಹಾಕೊಂತನ ಹೋಗ್ರಿ, ಅದು ಸಸಿ ಬೆಳಿತೈತ್ರಿ? ಅದು ಇಲ್ಲ. ಬರೀ ಮಣ್ಣಿದ್ರೆ ಆ ಬೀಜ ಮೊಳಕೆ ಹೊಡಿತದ ರೀ? ಇಲ್ಲ. ಬರೀ ಗಾಳಿ ಇದ್ರೆ ಸಾಕ? ಇಲ್ಲ. ಅತೀ ಮುಖ್ಯವಾದಂಥದ್ದು ಒಂದು ಬೇಕು. ಬರೀ ನೀರಷ್ಟು ಹಾಕಿರಿ ನೀವು, ಯಾವುದೇ ಗಿಡ ಇದ್ರೂ ಬೆಳಿತೈತ್ರಿ ಅದು. ಇವತ್ತೆಲ್ಲ ಒಂದು 20 ವರ್ಷ ಬಿಟ್ಟರೆ ಆ ಗಿಡ ಬೆಳೀತದ. ಬರೀ ನೀರನ್ನು ಮಾತ್ರ ಹಾಕಿದರೆ ಸಾಕು, ಯಾವುದೇ ಗೊಬ್ಬರದ ಅವಶ್ಯಕತೆ ಇಲ್ಲ. ಹಂಗೆ ಧ್ಯಾನ ಅನ್ನೋದು ನಮ್ಮ ಜೀವನಕ್ಕೆ ನೀರಿದ್ದಂಗೆ ರೀ. ಅದಿರಲಿಲ್ಲ ಅಂತಂದ್ರೆ ನಮ್ಮ ಜೀವನನ ಶೂನ್ಯ. ಹಾಗಾಗಿ ಧ್ಯಾನ ವಿದ್ಯಾರ್ಥಿ ಆಗಬೇಕು. ಧ್ಯಾನ ವಿದ್ಯಾರ್ಥಿ ಆದಾಗ್ಲೇ ಅವ್ರ ಜೀವನಕ್ಕೆ ಒಂದು ಪರಿಪೂರ್ಣತೆ. ಭಾಳ ಕನ್ಫ್ಯೂಷನ್ಸ್ ನಮ್ಗೆ ಇರ್ತಾವ್ರಿ ಪೇರೆಂಟ್ಸ್ಗೆ, ನಮ್ಮ ಮಗು ಅದಾಗಬೇಕಾ ಇದಾಗಬೇಕಾ, ಅದು ಕೌನ್ಸ್ಲಿಂಗ್ ಹೋಗ್ತೀವಿ, ಇದು ಕೌನ್ಸ್ಲಿಂಗ್ ಹೋಗ್ತೀವಿ, ಎಲ್ಲ ಮಾಡ್ತೀವಿ ರೀ. ಧ್ಯಾನ ಮಾಡಿದ್ರೆ ಏನಾಗ್ತೈತಿ, ಕನ್ಫ್ಯೂಷನ್ ಬರ್ತಾ ಇದೆಯಾ, 10 ನಿಮಿಷ ಕೂತ್ಕೋರಿ ಧ್ಯಾನಕ್ಕೆ, ಉಸಿರಾಡ್ ಕಡೆ ಗಮನ ಕೊಡ್ರಿ, ಕನ್ಫ್ಯೂಷನ್ ಕ್ಲಿಯರ್, ಓಕೆ ಇದನ್ನೇ ಮಾಡಬೇಕು, ಹೀಗೆ ಹೋಗ್ರೆ ಹೀಗೆ ಆಗ್ತದೆ. ನನ್ನ ಜೀವನದಲ್ಲಿ ನಾನು ಕೂಡ ನನ್ನ ಒಂದು ಕ್ಷೇತ್ರವನ್ನು ನಾನೇ ಆಯ್ಕೆ ಮಾಡ್ಕೊಂಡಿದ್ದು ಮಾಸ್ಟರ್ಸ್. ಎಸ್, ನನ್ನ ಜೀವನದ ಗುರಿ ಇದೆ, ನಾನು ಇದಕ್ಕೋಸ್ಕರನೇ ಬಂದಿದ್ದು. ಕನ್ಫ್ಯೂಷನ್ ಕ್ಲಿಯರ್ ಆಗಿಬಿಡ್ತದೆ ರೀ ಮಾಸ್ಟರ್ಸ್. ವಿದ್ಯಾರ್ಥಿ ಇದ್ದಾಗಲೇ ಯಾಕೆ ಜೀವನ ಧ್ಯಾನ ಮಾಡಬೇಕಪ್ಪ ಅಂತಂದರೆ, ನಾವು ಅನ್ನ ಮಾಡ್ತೀವಿ ರೀ, ಅನ್ನ ಮಾಡಬೇಕಾದ್ರೆ ಅಕ್ಕಿ ಹಾಕ್ತೀವಿ ರೀ, ನೀರಿರ್ತದೆ, ಪ್ರಥಮದಲ್ಲಿನೇ ಉಪ್ಪು ಹಾಕ್ತೀವ್ರಿ ನಾವು. ಅಕ್ಕಿ ಮಾಡಲಿಕ್ಕೆ 3 ಐಟಮ್ ಬೇಕು, ಅಕ್ಕಿ ಬೇಕು, ನೀರು ಬೇಕು ಮತ್ತು ಉಪ್ಪು ಬೇಕು ರೀ. ಅದನ್ನೆಲ್ಲ ಸ್ಟಾರ್ಟಿಂಗ್ ಹಾಕ್ತೀವ್ರಿ ನಾವು. ಬರೀ ನೀರು ಮತ್ತು ಅಕ್ಕಿ ಇದನ್ನು ನಾವು ಬೇಯಿಸೋಕಿಟ್ರು ಅನ್ನ ಆಗ್ತತಿ, ಅದ್ರಾಗ ಸ್ವಾದ ಇರಂಗಿಲ್ಲ ರೀ. ಆಮೇಲೆ ಉಪ್ಪು ಹಾಕೊಂಡು ತಿನ್ಬೋದು ಅಂತ ಅನ್ಕೋಬೋದು. ಆದರೆ ಪ್ರತಿಯೊಂದು ಕಣದೊಳಗೂ ಉಪ್ಪಿನ ಅಂಶ ಸೇರ್ಬೇಕಂದ್ರೆ ನಾವೇನು ಮಾಡ್ಬೇಕ್ರಿ, ಪ್ರಥಮದಲ್ಲಿನ ಉಪ್ಪನ್ನು ಅಲ್ಲಿ ಹಾಕಿ ಬೇಯಿಸಿದಾಗ್ಲಿನ ಹದವಾಗಿ ಅನ್ನ ತಯಾರಾಗ್ತತಿ. ಹಂಗೆ ನಮ್ಮ ಜೀವನಕ್ಕೆ ಒಂದು ಹದ ಬರಬೇಕಪ್ಪ, ಒಂದು ರುಚಿ ಬರಬೇಕು, ಒಂದು ಸ್ವಾದ ಬರಬೇಕು ಅಂತಂದ್ರೆ ನಿಮ್ಮ ಮಕ್ಕಳಿಗೆ ಇವತ್ತಿಂದ ಧ್ಯಾನವನ್ನು ಕೊಡಿ. ನಿಮ್ಮ ಸುತ್ತಮುತ್ತಲು ಇರುವಂತಹ ಶಾಲಾ ಕಾಲೇಜುಗಳಿಗೆ ಹೋಗ್ರಿ. ಈ ಥರ ಧ್ಯಾನ ಅನ್ನೋದದ, ಧ್ಯಾನವನ್ನು ಒಂದು 20 ನಿಮಿಷ ವಿದ್ಯಾರ್ಥಿಗಳಿಗೆ ಧ್ಯಾನ ಹೇಳ್ಕೊಡ್ತೀವಿ ಅಂತ ಹೇಳ್ರಿ, ಯಾರೂ ಇಲ್ಲ ಅಂತ ಅನ್ನೋದಿಲ್ಲ. ಅಥಣಿ ತಾಲೂಕು ಇರ್ಬೋದು, ರಾಯಬಾಗ್ ತಾಲೂಕು ಇರ್ಬೋದು, ಸುತ್ತಮುತ್ತಲಿನ ಎಲ್ಲ ಕಾಲೇಜು, ಎಲ್ಲ ಶಾಲಾ ಕಾಲೇಜುಗಳಿಗೆ ಹೋದಾಗ ಓಕೆ ಬರ್ರಿ ಧ್ಯಾನ ಹೇಳ್ಕೊಡ್ರಿ, ಮುಕ್ತವಾಗಿ ಕರೀತಾರೆ ಮಾಸ್ಟರ್ಸ್. ಇದು ಪರಮ ಶ್ರೇಷ್ಠವಾದಂತಹ ಧ್ಯಾನ ವಿದ್ಯೆ. ಹೊಸ ಯುಗಕ್ಕೆ ನಮಗೆಲ್ಲರೂ ಸಿಕ್ಕೈತಪ್ಪ ಅಂತಂದ್ರೆ ನಮ್ಮಷ್ಟು ಭಾಗ್ಯಶಾಲಿಗಳು ಯಾರೂ ಇಲ್ಲ ಅಂತ ನಾನು ಭಾವಿಸ್ತೀನಿ. ಸದೃಢವಾದ ದೇಹ ಈ ಧ್ಯಾನ ವಿದ್ಯೆ ಇಷ್ಟ ಸಾಕ್ರಿ ಜೀವನಕ್ಕೆ, ಮತ್ತಿನ್ನೇನೂ ಬೇಕಾಗಿಲ್ಲ. ಸೊ ಹಾಗಾಗಿ ವಿದ್ಯಾರ್ಥಿಗಳು ಫೋಕಸ್ ಆಗಿ ಇರ್ತಾರೆ. ಈ ವೇದಿಕೆನೇ ಸಾಕ್ಷಿ, ವಿದ್ಯಾರ್ಥಿ ಇದ್ದಾಗ ಧ್ಯಾನ ಮಾಡಿದ್ರೆ ಏನಾಗ್ತದೆ. ಸಮಗ್ರ ವಚನ ಸಾಹಿತ್ಯನ ಮುಂದದ ರೀ. ಜೊತೆಗೆ ಹನುಮಪ್ಪ
ನೋಡ್ರಿ ಆಂಜನೇಯ ಸ್ವಾಮಿ 2 ವರ್ಷದ ಮಗು ಇದ್ದಾಗಲೇ ಅವರು ಧ್ಯಾನ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರು. ಅದಕ್ಕೆ ಅವ್ರಿಗೆ ಪವನ ಪುತ್ರ ಅಂತ ಕರೀತಾರೆ. ಪವನ ಅಂದರೆ ಏನ್ರಿ? ಗಾಳಿ. ಶ್ವಾಸವನ್ನು ಯಾರು ಅನುಸರಿಸ್ತಾರಲ್ಲ ಅವರೆಲ್ಲ ಕೂಡ ಪವನ ಪುತ್ರರಿ. ಸ್ವಾಮಿ ವಿವೇಕಾನಂದರವರು ಕೂಡ ಬಾಲ್ಯಾವಸ್ಥೆಯಲ್ಲಿ ಧ್ಯಾನ ಆರಂಭಿಸಿದ್ದು. ಸಾಕಷ್ಟು ಉದಾಹರಣೆಗಳಿದಾವ್ರಿ. ಅಷ್ಟೇ ಯಾಕೆ, ಶ್ರೀಯುತ ಅಪ್ಪಾಜಿಯವರು ಕೂಡ ಬಾಲ್ಯಾವಸ್ಥೆಯಲ್ಲೇ ಧ್ಯಾನ ಆರಂಭಿಸಿದ್ದು. ಸೊ ಹಾಗಾಗಿ ವಿದ್ಯಾರ್ಥಿ ಜೀವನಕ್ಕೆ ಧ್ಯಾನ ಅನ್ನೋದು ಅತಿ ಅವಶ್ಯಕ. ಇದು ಆಪ್ಷನ್ ಅಲ್ರಿ, ಅತಿ ಅವಶ್ಯಕ. ಇದು ಬೇಕೇ ಬೇಕು, ಕಂಪಲ್ಸರಿ ಸಬ್ಜೆಕ್ಟ್ ಅಂತ ಹೇಳ್ತಾರಲ್ರಿ, ಆ ಥರ. ಯಾವುದೇ ಇರಲಿ ಒಂದು ಕೌಶಲ್ಯತೆ ಬರ್ತದೆ ರೀ, ಮಾತಿನಲ್ಲಿ ಒಂದು ಕೌಶಲ್ಯತೆ ಬರ್ತದೆ ರೀ. ಯಾವ ರೀತಿ ಮಾತಾಡಬೇಕು, ಯಾವ ರೀತಿ ಯೋಚನೆ ಮಾಡಬೇಕು, ಯಾವ ರೀತಿ ಎಕ್ಸಾಮ್ಸನ್ನು ಫೇಸ್ ಮಾಡಬೇಕು. ನೋಡಿರಿ, ಮಕ್ಕಳು ಎಕ್ಸಾಮ್ ಬಂದಪ್ಪ ಅಂತಂದ್ರೆ ಅವರು ಏನೋ ಕಳ್ಕೊಂಡವ್ರಂಗೆ ಫೀಲ್ ಮಾಡ್ತಿರ್ತಾರೆ ರೀ. ಹೆಂಗೆ ಮಾಡಬೇಕು ಮೈ ಎಲ್ಲ ಬೆವರ್ತಿರ್ತ. ಕೆಲವಷ್ಟು ವಿದ್ಯಾರ್ಥಿಗಳನ್ನ ನೋಡಿನ್ರಿ ನಾನು. ಎಷ್ಟು ಭಯ ಆಗಿರ್ತದಪ್ಪ ಅಂತಂದ್ರೆ ಇನ್ನೇನೋ ಆಗೇ ಬಿಡ್ತತಿ ಅನ್ನೋ ಥರ ಭಯ ಪಟ್ಟಿರ್ತಾರೆ. ನಿನ್ನೆ ಪ್ರಾಣೇಶ್ ಸರ್ ಅವರು ಕೂಡ ಹೇಳಿದ್ರು, ಭಾಳ ಸುಂದರವಾಗಿ ಹೇಳಿದ್ರು, ಎಕ್ಸಾಮ್ ಬಗ್ಗೆ ಮಕ್ಕಳ ಬಗ್ಗೆ ಹೇಳಿದ್ರು. ತಾವೆಲ್ಲ ಕೇಳಿರಿ. ಹಂಗಾಗಬಾರ್ದು. ಮಕ್ಕಳು ಭಯ ಇಲ್ಲದೆ ನಿರ್ಭಯರಾಗಿ ಎಕ್ಸಾಮ್ ಬರೆದಾಗ ಅಲ್ಲಿ 100ಕ್ಕೆ 100 ಅಂಕ ಬರ್ತವ್ರಿ. ವಿದ್ಯಾಭ್ಯಾಸ ಅನ್ನೋದು ಕೇವಲ ಸರ್ಟಿಫಿಕೇಟ್ಗೋಸ್ಕರ ಅಲ್ಲ ಮಾಸ್ಟರ್ಸ್. ಅವರ ಸಮಗ್ರ ಜೀವನಕ್ಕೊಂದು ಒಳ್ಳೆ ನಾಲೆಜ್ ಬೇಕು. ಆ ಒಳ್ಳೆ ನಾಲೆಜ್ ಬೇಕಪ್ಪ ಅಂತಂದ್ರೆ ನಾವು ಆ ಧ್ಯಾನದ ಬೀಜವನ್ನು ಬಿತ್ತಲೇಬೇಕ್ರಿ. ಯಾಕಂದ್ರೆ ಇದೇ ಮಣ್ಣಿನಲ್ಲಿ ಸಾಕಷ್ಟು ಮಹನೀಯರು ತಿರುಗಾಡೋಗ್ಯಾರ್ರಿ. ಇದು ಧ್ಯಾನ ಭೂಮಿ ಮಾಸ್ಟರ್ಸ್. ಈ ಪುಣ್ಯ ಭೂಮಿಯಲ್ಲಿ ನಾವೆಲ್ಲರೂ ಹುಟ್ಟಿವಿ ಅಂತಂದ್ರೆ ಮುಂದಿನ ಪೀಳಿಗೆಗೆ ಹೋಗ್ಬೇಕಲ್ರಿ. ಧ್ಯಾನ ನಾವು ಕಲ್ತೀವಿ, ನೆಕ್ಸ್ಟ್ ಜನ್ರೇಷನ್ಗೆ ಧ್ಯಾನ ಬರಬೇಕಲ್ಲ. ಹಾಗಾಗಿ ನಾವು ಇವತ್ತಿನಿಂದಲೇ ಧ್ಯಾನ ವಿದ್ಯಾರ್ಥಿ ಅಭಿಯಾನವನ್ನು ಪ್ರಾರಂಭಿಸೋಣ. ಈಗಾಗಲೇ ಎಷ್ಟೋ ಜನ ಮಾಸ್ಟರ್ಸು ಸಾಕಷ್ಟು ಶಾಲಾ ಕಾಲೇಜುಗಳಿಗೆ, ವಿಶ್ವವಿದ್ಯಾಲಯಗಳಿಗೆಲ್ಲ ಹೋಗಿ ಧ್ಯಾನ ತರಗತಿ ತಗೋತಾ ಇದ್ದಾರೆ. ಎಲ್ಲರದು ಜವಾಬ್ದಾರಿ ರೀ ಇದು. ಒಂದು ಸ್ಕೂಲ್ ಐತ್ರಿ, ಭಾಳ ಬ್ಯೂಟಿಫುಲ್ ಸ್ಕೂಲ್ ರೀ. ಆ ಸ್ಕೂಲ್ ಹೆಸರು ಯಾರಿಗಾರಿಗೆ ಗೊತ್ತೈತ್ರಿ? ನನಗೆ ಅಷ್ಟೇ ಗೊತ್ತೈತ್ರಿ, ಬಹುಶಃ ನಿಮಗೂ ಎಲ್ಲರಿಗೂ ಗೊತ್ತೈತಿ. ನೀವೆಲ್ಲ ಅಡ್ಮಿಷನ್ ತೊಗೊಂಡ್ರಿ ಆಲ್ರೆಡಿ. ಆ ಸ್ಕೂಲ್ ಹೆಸರು ಯಾರಿಗಾರಿಗೆ ಗೊತ್ತೈತ್ರಿ? ಗೊತ್ತಿಲ್ಲ? ಹೇಳ್ರಿ ಹೆಸರು. ಪತ್ರಿಜಿ ಮೆಡಿಟೇಷನ್ ಸ್ಕೂಲ್. ಪತ್ರಿಜಿ ಮೆಡಿಟೇಷನ್ ಸ್ಕೂಲ್. ಆಲ್ರೆಡಿ ನಾವೆಲ್ಲ ಅಡ್ಮಿಷನ್ ತೊಗೊಂಡಿವಿಲ್ರಿ. ಫೀಸ್ ಇಲ್ಲ, ಸರ್ಟಿಫಿಕೇಟ್ ಇಲ್ಲ, ನಿಮ್ಗೆ LCನೂ ಕೇಳಂಗಿಲ್ಲ ರೀ, ಮಾರ್ಕ್ಸ್ ಕಾರ್ಡು ಕೇಳಂಗಿಲ್ಲ, ಏನೂ ಇಲ್ಲರಿ. ಏನು ಕೇಳ್ತಾರ್ರಿ? ನಿಮ್ಮ ಸಮಯ, ಉಸಿರಾಟದ ಕಡೆ ಗಮನ, ಇಷ್ಟಿದ್ರೆ ಸಾಕು ಈ ಸ್ಕೂಲ್ನಾಗ ಎಂಟ್ರಿ. ಅಗದಿ ಸರಳ ಐತಿಲ್ರಿ ಇದು. ಅದಕ್ಕೆ ಹೇಳ್ತಾ ಇರೋದು, ಇಲ್ಲಿ ಬಂದಿರುವಂಥ ತಾಯಂದಿರಿರ್ಬೋದು ಅಥವಾ PMC ಕನ್ನಡ ವಾಹಿನಿ ಮೂಲಕ ನೋಡ್ತಾ ಇರುವಂಥ ಎಷ್ಟೋ ಆತ್ಮ ಬಂಧುಗಳಿರ್ಬೋದು. ಧ್ಯಾನ ಪ್ರತಿ ಮನುಷ್ಯನಿಗೆ ಅತಿ ಅವಶ್ಯಕ, ಅತಿ ಅವಶ್ಯಕ, ಅತಿ ಅವಶ್ಯಕ. ಇಂದಿನಿಂದಲೇ ಯಾವ ಮಗುವಿಗೆ ಧ್ಯಾನ ಗೊತ್ತಿಲ್ಲೋ ಆ ಮಗುವಿಗೆ ಧ್ಯಾನ ವಿದ್ಯೆಯನ್ನು ಪ್ರೀತಿಯಿಂದ ಕಲಿಸ್ರಿ. ಮಕ್ಕಳು ಭಾಳ ಚೆನ್ನಾಗಿ ಕಲಿತಾವ್ರಿ. ನಮಗಿಂತ ಚೆನ್ನಾಗಿ ಧ್ಯಾನ ಮಾಡ್ತಾವ್ರಿ ಮಕ್ಕಳು. ನಮಗಿಂತ ಚಂದ ಧ್ಯಾನ ಮಾಡ್ತಾವೆ. ಸುಮ್ಮನೆ ನಾವು ಧ್ಯಾನಕ್ಕೆ ಕುಂತದ್ದು ನೋಡ್ರಿ ನಮ್ಗೆ ಧ್ಯಾನ ಮಾಡಬೇಕು ಹಂಗೆ ಅನಿಸ್ತತಿ. ಸೊ ಹಾಗಾಗಿ ಧ್ಯಾನ ಅನ್ನೋದು ಜೀವನಕ್ಕೆ ಅತಿ ಅತಿ ಅಗತ್ಯವಾದಂತಹ ಮೂಲಭೂತ ವಸ್ತು ಅಲ್ಲ, ಮೂಲಭೂತ ಜೀವಾಳ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಯಾಕಂದ್ರೆ ಉಸಿರಾಟ ಹೆಂಗೆ ನಮ್ಮ ಇಡೀ ದೇಹದೊಳಗೆ ಸಮಾಹಿತ ಆಗೈತಿಲ್ಲ, ಅದೇ ತರಹ ನಮ್ಮ ಸಮಗ್ರ ಜೀವನದಲ್ಲಿ ಧ್ಯಾನ ಅನ್ನೋದು ಮರ್ಜ್ ಆಗಿಬಿಡ್ಬೇಕು ರೀ. ಕೆಲಸ ಇದ್ದಾಗ ಕೆಲಸದ ಕಡೆ ಗಮನ, ಕೆಲಸ ಇಲ್ಲದೆ ಇರುವಾಗ ಉಸಿರಾಟದ ಕಡೆ ಗಮನ. ನಿಮ್ಮ ಮಕ್ಕಳ ರಿಪೋರ್ಟ್ ಕಾರ್ಡನ್ನು ನೋಡಿ ಅವ್ರನ್ನ ಜಾಸ್ತಿ ಪೀಡಿಸೋದ ಬೇಡ್ರಿ. ಅವ್ರು ಕರೆಕ್ಟ್ ರಿಪೋರ್ಟ್ ಬರ್ತೈತಿ, ಕರೆಕ್ಟ್ ಮಾರ್ಕ್ಸು ಬರ್ತಾವೆ. ನೀವು ಏನು ಮಾಡೋದು, ಡೈಲಿ ಅವ್ರು ಮೆಡಿಟೇಷನ್ ಮಾಡ್ತಾರೋ ಇಲ್ಲೋ ಅಷ್ಟೇ ನೋಡೋದು. ಅವರ ವಯಸ್ಸಿಗೆ ಅನುಗುಣವಾಗಿ ಪ್ರತಿದಿನ ಪ್ರತಿ ಮಗುವಿಗೆ ಧ್ಯಾನಾಭ್ಯಾಸವನ್ನು ಮಾಡಿಸ್ರಿ. ಇನ್ನು ಎಷ್ಟೋ ಜನ ತಾಯಂದರು ಅವರ ಮಕ್ಕಳಿಗೆ ಧ್ಯಾನಾಭ್ಯಾಸ ಮಾಡಿಸಿ ಇವತ್ತಿನ ದಿವಸ ಅವರೆಲ್ಲ ಇತಿಹಾಸದೊಳಗೆ ಮಹಾಪುರುಷರು ಅಂತ ಅನ್ಸ್ಕೊಂಡಾರ್ರಿ. ನಾನು ಆಗಲೇ ಹೇಳಿದೆ, ಮಕ್ಕಳು ಇತಿಹಾಸ ಓದ್ಕೊತ ಹೋಗಬಾರ್ದು, ಇತಿಹಾಸದಲ್ಲಿ ಅವ್ರ ಹೆಸರು ಬರ್ಬೇಕ್ರಿ, ಹಂಗಾಗಬೇಕು. ಸೊ ವಿದ್ಯಾರ್ಥಿ, ಧ್ಯಾನ ವಿದ್ಯಾರ್ಥಿ ಆದಾಗ ಇಡೀ ಜಗತ್ತು ಬದಲಾವಣೆ ಆಗ್ತದೆ ರೀ. ಅದಕ್ಕೆ ಅತೀ ಉತ್ತಮವಾದಂಥ, ಅತಿ ಉಚ್ಚವಾದಂತಹ, ಅತಿ ಶ್ರೇಷ್ಠವಾದಂಥ ಉದಾಹರಣೆ ಇನ್ನೊಂದು ಯಾವುದಪ್ಪ ಅಂತಂದ್ರೆ ನಮ್ಮೆಲ್ಲರ ಪ್ರೀತಿಯ ಪಿತಾಮಹ ಬ್ರಹ್ಮರ್ಷಿ ಪತ್ರಿಜಿಯವರು. ಹೌದಿಲ್ರಿ? ಹೌದಿಲ್ರಿ? ಪ್ರಥಮ ಧ್ಯಾನ ವಿದ್ಯಾರ್ಥಿ ಅಂತ ಹೇಳ್ಬೋದು. ಸದಾನಂದ ಯೋಗಿಯವ್ರ ಹತ್ರ ಹೋಗಿ ಧ್ಯಾನವನ್ನು ಕಲಿತಿಂದ ಪ್ರಥಮ ಧ್ಯಾನ ವಿದ್ಯಾರ್ಥಿ. ಅವರು ಕಲಿತರು ಇಡೀ ಪ್ರಪಂಚಕ್ಕೆ ಆ ಧ್ಯಾನ ಅನ್ನೋದನ್ನು ಹಂಚಿದ್ದಾರೆ, ಪ್ರೀತಿಯಿಂದ ಹಂಚಾರಿ. ಇವತ್ತು ಉತ್ತರ ಕರ್ನಾಟಕದಾಗೆಲ್ಲ ಧ್ಯಾನದ ಅಲೆ ಮೊಳಗೈತೆಪ್ಪ ಅಂತಂದ್ರೆ ಅವರು ಈ ಭಾಗದಲ್ಲಿ ಎಲ್ಲ ಕಡೆಗೆ ತಿರುಗಾಡಿ ಈ ಕಡೆಗೆಲ್ಲ ಧ್ಯಾನ ಆಗಬೇಕು ಅಂತ ಅಂದ್ಕೊಂಡಿದ್ದ ಒಂದೇ ಒಂದು ವಿಚಾರಧಾರೆ ಅಷ್ಟೇ.
ನೋಡ್ರಿ ಆ ಶಕ್ತಿ ಹೆಂಗಿತ್ತು ಅವ್ರದ್ದು. ಹಂಗೆ ನಿಮ್ಮ ಮಗು ಪ್ರಪಂಚವನ್ನೇ ಆಳುವಂತಹ ವ್ಯಕ್ತಿ ಆಗಬೇಕು. ಅದು ಹೆಂಗೆ ಆಳ್ಬೇಕ್ರಿ? ಪ್ರೀತಿಯಿಂದ ಆಳಬೇಕು, ದಬ್ಬಾಳಿಕೆಯಿಂದಲ್ಲ. ಇತಿಹಾಸದಾಗ ಎಷ್ಟೋ ಜನ ಕ್ರೂರಿಗಳ ಹೆಸರು ಅದಾವ್ರಿ, ಎಷ್ಟೋ ಜನ ಒಳ್ಳೆಯ ರಾಜರ ಹೆಸರು ಅದಾವು. ಆ ಒಳ್ಳೆಯ ರಾಜರ ಹೆಸರಿನಾಗ ಲಿಸ್ಟ್ನಾಗ ನಿಮ್ಮ ಮಗುವಿನ ಹೆಸರು ಬರಬೇಕು ಅಲ್ವಾ? ಸೊ ಆ ದಿವ್ಯ ದಂಪತಿಗಳಿಗೆ, ಪಿತಾಮಹ ಪತ್ರಿಜಿ ಗುರುಗಳಿಗೆ ಹಾಗೂ ಮಾತೆ ಸ್ವರ್ಣಮಾಲಾ ಅಮ್ಮನವರಿಗೆ ನಾವು ಎಷ್ಟು ಕೃತಜ್ಞತೆ ಹೇಳಿದ್ರು ಕೂಡ ಸಾಲೋದಿಲ್ಲ ಮಾಸ್ಟರ್ಸ್. ಇಡೀ ಭೂಮಂಡಲಕ್ಕೆ ಒಂದು ಅತ್ಯದ್ಭುತವಾದಂತಹ ಸಾಧನ ಮಾರ್ಗವನ್ನು ಕೊಟ್ಟರು. ಇದು ಸಾಧಾರಣ ವಿಷಯ ಅಲ್ಲ ಮಾಸ್ಟರ್ಸ್. ಕೂಡಲ ಸಂಗಮದಲ್ಲಿ ಇದು ಆತ್ಮದ ಸಂಗಮ ಆಗಿದ್ದಾರೆ. ಈ ಆತ್ಮದ ಸಂಗಮ ಪ್ರತಿ ಮನೆಯಲ್ಲಿರ್ತಕ್ಕಂಥ ಪ್ರತಿ ಮಗುವಿನ ಪುಟ್ಟ ಮನಸ್ಸನ್ನು ತಟ್ಟಲಿ. ನಾನು ಧ್ಯಾನ ಮಾಡಬೇಕಲ್ಲ, ಕೂಡಲ ಸಂಗಮದಾಗ ಈ ಥರ ಧ್ಯಾನ ಆಗಿದೆ, ನನ್ನ ಮಗುವಿಗೆ ಧ್ಯಾನ ಕೊಡಬೇಕಲ್ಲ ನಾನು ಅಂತ ಪ್ರತಿಯೊಬ್ಬರಲ್ಲಿ ಆ ಸಂಸ್ಕಾರ ಬರಲಿ ಅಂತ ಆಶಿಸ್ತೀನಿ ರೀ. ಅಫ್ಕೋರ್ಸ್ ಅದು ಆಗ್ತದೆ, ಯಾಕಂದ್ರೆ ಅವ್ರದ್ದು ಚೈತನ್ಯ ಸ್ವರೂಪದಲ್ಲಿದ್ದಾರಲ್ಲ, ಅವ್ರು ಆ ಕೆಲಸ ಮಾಡ್ತಾನೆ ಇದ್ದಾರೆ. ಇದೊಂದು ಅಭೂತಪೂರ್ವವಾದಂತಹ ಸಾಧನಾ ಮಾರ್ಗ ಮಾಸ್ಟರ್ಸ್. ಹಾಗಾಗಿ ನಿಮ್ಮ ಸುತ್ತಮುತ್ತಲೇ ಇರ್ತಕ್ಕಂಥ ಒಂದು ವೈಯಕ್ತಿಕ ಕೋರಿಕೆ ಏನಪ್ಪ ಅಂತಂದ್ರೆ, ನಿಮ್ಮ ಸುತ್ತಮುತ್ತಲ ಎಲ್ಲರೇ ಶಾಲಾ ಕಾಲೇಜ್ ಇದ್ದೂಪ ಅಂತಂದ್ರೆ ದಯಮಾಡಿ ಅಲ್ಲಿ ಹೋಗಿ ಪರ್ಮಿಷನ್ ತಗೋರಿ. ಅವ್ರು ಪರ್ಮಿಷನ್ ಕೊಡ್ತಾರೋ ಒಂದು 40 ನಿಮಿಷ ಬೇಸಿಕ್ ನಾಲೆಜ್ ಕೊಡ್ರಿ. ಧ್ಯಾನ ಮಾಡಿದರೆ ಇಷ್ಟ ಆಗ್ತತಿ, ಒಂದು 20 ನಿಮಿಷ ಧ್ಯಾನ ಕೂಡಿಸ್ರಿ, ಓಕೆ, ಎಸ್, ಅವರು ಕಂಟಿನ್ಯೂ ಮಾಡ್ತಾರೆ. ಇಷ್ಟಕ್ಕೂ ಪಿತಾಮಹ ಪತ್ರಿಜಿಯವರು ಹೇಳಿದ್ದು ಏನಪ್ಪ ಅಂತಂದರೆ, ಪ್ರತಿ ಒಂದೊಂದು ಶಾಲೆಯನ್ನು ಒಬ್ಬೊಬ್ಬ ಮಾಸ್ಟರ್ಸ್ ದತ್ತು ತಗೋಬೇಕು ಅಂತ ಹೇಳ್ಯಾರಿ. ದತ್ತು ತಗೊಳ್ದ್ರೆ ಗೊತ್ತೈತಿಲ್ಲ, ಆ ಮಗುವಿನ ಪಾಲನೆ ಪೋಷಣೆ ಎಲ್ಲ ಅವ್ರದ್ದೇ ರೀ ಜವಾಬ್ದಾರಿ. ಹಾಗೆ ಸಾವಿರಾರು ವಿದ್ಯಾರ್ಥಿಗಳಿರ್ತಾರೆ ರೀ. ಆ ಸಾವಿರಾರು ವಿದ್ಯಾರ್ಥಿಯಲ್ಲಿ ಯಾರೋ ವಿಶ್ವೇಶ್ವರಯ್ಯ ಇರ್ಬೋದು, ಯಾರೋ ಬಸವಣ್ಣ ಅವರೇ ಇರ್ಬೋದು. ಮತ್ತೆ ಆ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ ಮಾಸ್ಟರ್ಸ್. ಸೊ ಆ ಜವಾಬ್ದಾರಿಯನ್ನು ನಾವೆಲ್ಲರೂ ತಲೆ ಮೇಲೆ ಹೊತ್ತು ಮಾಡೋಣ. ಯಾಕಂದ್ರೆ ಅವರು ಎಷ್ಟೋ ಶ್ರಮ ಪಟ್ಟಾರಿ. ಪಿತಾಮಹ ಪತ್ರಿಜಿ ಗುರುಗಳು ಬಹಳಷ್ಟು ಶ್ರಮ ಪಟ್ಟರು. ನಮಗೆ ಭಾಳ ಆರಾಮೈತ್ರಿ ಧ್ಯಾನ ಪ್ರಚಾರ ಮಾಡಕ್ಕೆ. ವಾಹಿನಿ ಅದ, PMC ಕನ್ನಡ ವಾಹಿನಿ ಅದ, ಇಡೀ ಪ್ರಪಂಚ ನೋಡ್ತದ ರೀ. ಇಲ್ಲೇ ಕೂತ್ಕೊಂಡು ಧ್ಯಾನ ಮಾಡೋದು ಹೇಗೆ, ಉಸಿರಾಟದ ಮೇಲೆ ಗಮನ, ಸಿಂಪಲ್. 1,00,000 ಜನ ನೋಡ್ಬಿಡ್ತಾರೆ ರೀ. 40 ವರ್ಷದ ಕೆಳಗಡೆ ಪಿತಾಮಹ ಪತ್ರಿಜಿಯವರು ಪ್ರತಿ ಮನೆಗೆ ಹೋಗಿ ಒಂದೊಂದು ಊರಿಂದ ಒಂದು ಊರಿಗೆ ಕಾಲ್ನಡಿಗೆಯಲ್ಲಿ ಹೋಗಿ ಧ್ಯಾನ ಪ್ರಚಾರ ಮಾಡ್ಯಾರ್ರಿ. ಅವರ ಆ ಒಂದು ತ್ಯಾಗದ ಫಲ ಇವತ್ತು ನಮ್ಮೆಲ್ಲರ ಕಣ್ಮುಂದೆ ಐತ್ರಿ ಈ ಮಹಾವೇದಿಕೆ. ಹಾಗಾಗಿ ಮಾಸ್ಟರ್ಸ್ ಭಾವ ತುಂಬಿ ಬರ್ತದೆ ರೀ. ಪತ್ರಿಜಿ ಸರ್ ಅವ್ರ ಬಗ್ಗೆ ಹೇಳ್ತಾ ಹೋದ್ರೆ ಭಾವ ತುಂಬಿ ಬರ್ತದೆ ರೀ. ಯಾಕಂದ್ರೆ ಅದು ನ ಭೂತೋ ನ ಭವಿಷ್ಯತಿ. ಈ ಭೂಮಂಡಲ ಕಂಡಂತಹ ಅತ್ಯಂತ ಮಹಾನ್ ಚೇತನ ಯಾರಾದರೂ ಇದ್ದರೆ ಅದು ಪಿತಾಮಹ ಬ್ರಹ್ಮರ್ಷಿ ಪತ್ರಿಜಿ. ಸೊ ಇಷ್ಟನ್ನು ಹೇಳ್ತಾ ಮಾಸ್ಟರ್ಸ್, ಒಬ್ಬ ವಿದ್ಯಾರ್ಥಿ ಸಿಂಪಲ್ ಸಾಕ್ರಿ, ಉಸಿರಾಟದ ಮೇಲೆ ಗಮನ ಇಟ್ಟರೆ ಸಾಕು, ಆ ವಿದ್ಯಾರ್ಥಿ ಪರಿಪೂರ್ಣ ಆಗೇ ಆಗ್ತಾರೋ. ಮುಂದಿನ ದಿನಗಳಲ್ಲಿ ಸಾಕಷ್ಟು ಶಾಲಾ ಕಾಲೇಜುಗಳಿಂದ ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರ್ಸ್ಗೆ ನಮ್ಮ ಶಾಲೆಗೆ ಬರ್ರಿ ಧ್ಯಾನ ಹೇಳ್ಕೊಡಕ್ಕೆ ಅಂತ ಕರೀತಾರೋ. ನಿಮಗೆ ಸೌಡ ಇರೋದಿಲ್ಲ ರೀ, ನೀರು ಕುಡಿಯೋಕೆ ಸಹ ಸೌಡ ಇರೋದಿಲ್ಲ ರೀ. ಎಲ್ಲರೂ ರೆಡಿ ಆಗ್ತೀರಿ? ಎಲ್ಲರೂ ಶಾಲಾ ಕಾಲೇಜುಗಳು ಹೋಗ್ತೀರಿ? ಕೈ ಹತ್ರಿ. ಓಕೆ, ಒಂದು ಚಪ್ಪಾಳೆ. ಥ್ಯಾಂಕ್ ಯು ಮಾಸ್ಟರ್ಸ್. ಇಷ್ಟನ್ನು ಹೇಳ್ತಾ, ಒಬ್ಬ ವಿದ್ಯಾರ್ಥಿ ಧ್ಯಾನ ಮಾಡಿದರೆ ಏನಾಗ್ತಾರೆ ಅಂತಂದರೆ ಬಸವಣ್ಣನವರೇ ಆಗ್ಬೋದು, ವಿಶ್ವೇಶ್ವರಯ್ಯನವರೇ ಆಗ್ಬೋದು, ಪತ್ರಿಜಿಯವರೇ ಆಗ್ಬೋದು, ಆಗಬಹುದೇನೋ ಆಗ್ತಾರೆ. ಹಾಗಾಗಿ ಇಂತಹ ಒಂದು ಮಹಾನ್ ವೇದಿಕೆಯ ನಿರ್ಮಾಣದ ಕಾರ್ಯದಲ್ಲಿ ಯಾರೆಲ್ಲ ಆತ್ಮದ ಬಂಧುಗಳು ಏನು ಕಾರ್ಯನಿರ್ವಹಿಸಿದ್ರಲ್ಲ ಅವರೆಲ್ಲರಿಗೂ ಕೂಡ ಯಶಸ್ವಿ ಭಯ ಧನ್ಯೋಸ್ಮಿ ಅಂತ ಹೇಳ್ತಾ, ವಿಶ್ವಚೈತನ್ಯ ಕ್ವಾಂಟಮ್ ಫೌಂಡೇಶನ್ ಸಮೂಹದ ಎಲ್ಲ ಆತ್ಮಬಂಧುಗಳಿಗೆ ಅವರಿವರೆನ್ನದೇ ಸರ್ವರಿಗೂ, ಪ್ರಕಾಶ್ ಬಾಬು ಸರ್ ಇರ್ಬೋದು, ಸುರೇಂದ್ರ ಕುಮಾರ್ ಸರ್ ಇರ್ಬೋದು, ಸೂರ್ಯನಾಗಾಂಬಿಕಾ ಮೇಡಮ್ ಇರ್ಬೋದು, ಮಮತಾ ಮೇಡಮು, ವಿನಿತಾ ಮೇಡಮು, PMC ಕನ್ನಡ ವಾಹಿನಿಯ ಸಮಗ್ರ ಒಂದು ಟೀಮ್ಗೆ ಹಾಗೂ ವೇದಿಕೆಯಲ್ಲಿರ್ತಕ್ಕಂಥ ಗಣ್ಯರಿಗೆ, ಹಿರಿಯರಿಗೆ ಹಾಗೂ ತಮ್ಮೆಲ್ಲರಿಗೂ ನನ್ನೊಂದು ಒಂದೆರಡು ತೊದಲು ನುಡಿಗಳನ್ನು ಆಗಿಂದ ಭಾಳ ಶಾಂತಚಿತ್ತದಿಂದ ಕೂತ್ಕೊಂಡು ಕೇಳಕತ್ತೀರಿ. ತಮ್ಮೆಲ್ಲರಿಗೂ ಕೂಡ ಒಂದು ಪ್ರೀತಿಪೂರ್ವಕ ಧನ್ಯವಾದ ತಿಳಿಸ್ತಾ, ಇಂಥ ಒಂದು ಮಹಾನ್ ಅವಕಾಶ ನನಗೆ ಸಿಕ್ಕಿದ್ದು ಸೌಭಾಗ್ಯ ಅಂತ ಮತ್ತೊಮ್ಮೆ ಹೇಳ್ತಾ ಈ ಮಹಾವೇದಿಕೆಗೆ ಒಂದು ಧನ್ಯತಾ ಭಾವನ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮಾಸ್ಟರ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.